ॐ क्रं नमो भगवते नरसिंहाय ज्वालमालिनी दीप्तदंष्ट्राय अग्निनेत्राय सर्वरक्षोघ्नाय सर्वभूतविनाशनाय सर्वस्वरविनाशनाय दह दह पच पच रक्ष रक्ष हूं फट् स्वाहा. ವಿಷ್ಣು ದೇವರು ನರಸಿಂಹನಾಗಿ ಉಗ್ರ ರೂಪದಲ್ಲಿ ಕಾಣಿಸಿಕೊಂಡ ದಿನವನ್ನು ನರಸಿಂಹ ಜಯಂತಿ ಎಂದು ಆಚರಿಸಲಾಗುತ್ತದೆ. 2026ರ ನರಸಿಂಹ ಜಯಂತಿಯನ್ನು ಏಪ್ರಿಲ್ ತಿಂಗಳ 30ರಂದು ಗುರುವಾರ ಆಚರಿಸಲಾಗುತ್ತಿದೆ. ಹೆಚ್ಚಿನವರಿಗೆ ನರಸಿಂಹನು ವಿಷ್ಣು ದೇವನ ಉಗ್ರ ರೂಪವೆಂದು ಮಾತ್ರ ತಿಳಿದಿದೆ. ಆದರೆ ಇದಕ್ಕಿಂತಲೂ ಹೆಚ್ಚು ಅರ್ಥ ಈ ಅವತಾರದಲ್ಲಿದೆ. ನಾವು ನರಸಿಂಹನ ಬಗ್ಗೆ ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಚಾರಗಳು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ನರಸಿಂಹನು ವಿಷ್ಣುವಿನ ಅತ್ಯಂತ ಶಕ್ತಿಶಾಲಿ ಮತ್ತು ಪೂಜ್ಯ ಅವತಾರಗಳಲ್ಲಿ ಒಂದಾಗಿದೆ. ವಿಷ್ಣುವಿನ ಇತರ ಅವತಾರಗಳು ಸಾಮಾನ್ಯವಾಗಿ ಮಾನವ ರೂಪದಲ್ಲಿದ್ದರೆ, ನರಸಿಂಹನು ಅರ್ಧ ಸಿಂಹ ಮತ್ತು ಅರ್ಧ ಮಾನವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಈ ರೂಪವು ಉಗ್ರ ರಕ್ಷಣೆ ಮತ್ತು ಕೆಟ್ಟತನದ ಮೇಲೆ ಒಳ್ಳೆಯತನದ ವಿಜಯವನ್ನು ಸೂಚಿಸುತ್ತದೆ. ಸಿಂಹದ ತಲೆ ಮತ್ತು ಮಾನವ ದೇಹದೊಂದಿಗೆ ಅವನ ರೂಪವು ಶಕ್ತಿ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಗಿದೆ. ಭಕ್ತ ಪ್ರಹ್ಲಾದನ ಅಚಲ ಭಕ್ತಿಯನ್ನು ರಕ್ಷಿಸಲು ಮತ್ತು ಹಿರಣ್ಯಕಶಿಪುವನ್ನು ಸಂಹರಿಸಲು ನರಸಿಂಹನು ಪ್ರತ್ಯಕ್ಷನಾದನು. ಇದರಿಂದ ವಿಶ್ವದ ಸಮತೋಲನವನ್ನು ಪುನಃ ಸ್ಥಾಪಿಸಲಾಯಿತು. ನರಸಿಂಹದೇವರು ಕತ್ತಲೆಯನ್ನು ನಾಶ ಮಾಡುವವನು ಮಾತ್ರವಲ್ಲ, ಭಕ್ತರ ರಕ್ಷಕನೂ ಆಗಿದ್ದಾನೆ. ಹಿರಣ್ಯಕಶಿಪು ಪಡೆದಿದ್ದ ವರದ ಪ್ರಕಾರ ಅವನನ್ನು ಹಗಲು ಅಥವಾ ರಾತ್ರಿ ಕೊಲ್ಲಲು ಸಾಧ್ಯವಾಗಿರಲಿಲ್ಲ. ಆದ್ದರಿಂದ ವಿಷ್ಣು ದೇವರು ಸಂಧ್ಯಾಕಾಲವನ್ನು ಆಯ್ದುಕೊಳ್ಳುತ್ತಾರೆ. ಇದೇ ಸಮಯದಲ್ಲಿ ನರಸಿಂಹ ಅವರನ್ನು ಸಂಹರಿಸುತ್ತಾನೆ. ಇದು ದೈವದ ನ್ಯಾಯವು ಮಾನವ ನಿಯಮಗಳನ್ನು ಮೀರಿ ಕಾರ್ಯನಿರ್ವಹಿಸುತ್ತದೆ ಎಂದು ತೋರಿಸುತ್ತದೆ. ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ನರಸಿಂಹನ ಕೋಪ ಬಹಳ ಉಗ್ರವಾಗಿತ್ತು. ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ನರಸಿಂಹನ ಕೋಪ ಬಹಳ ಉಗ್ರವಾಗಿತ್ತು. ದೇವತೆಗಳಿಗೂ ಅವನ ಹತ್ತಿರ ಹೋಗಲು ಭಯವಾಯಿತು. ಆಗ ಪ್ರಹ್ಲಾದನ ಭಕ್ತಿ ಮಾತ್ರ ಅವನ ಕೋಪವನ್ನು ಶಮನಗೊಳಿಸಿತು. ಇದು ಭಕ್ತಿಯ ಶಕ್ತಿಯನ್ನು ತೋರಿಸುತ್ತದೆ. ಕೆಲವು ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ಕೂಡ ನರಸಿಂಹನ ಕೋಪವನ್ನು ಶಮನಗೊಳಿಸಲು ಪ್ರಮುಖ ಪಾತ್ರ ವಹಿಸಿದ್ದಾಳೆ. ಇದು ಪ್ರೀತಿ ಮತ್ತು ಕರುಣೆ ಯಾವ ಉಗ್ರತೆಯನ್ನು ಶಮನಗೊಳಿಸಬಹುದು ಎಂಬುದನ್ನು ಸಾರುತ್ತದೆ. ಶಿವಪುರಾಣದ ಪ್ರಕಾರ ಭಗವಾನ್ ಶಿವನು ಶರಭ ರೂಪವನ್ನು ತೆಗೆದುಕೊಂಡು ನರಸಿಂಹನನ್ನು ಶಾಂತಗೊಳಿಸಿದನು ಎಂಬ ಕಥೆಯೂ ಇದೆ. ಇದು ದೇವತೆಗಳ ನಡುವೆ ಸ್ಪರ್ಧೆ ಅಲ್ಲ, ಸಮತೋಲನವನ್ನು ಕಾಪಾಡುವ ಸಂಕೇತವಾಗಿದೆ. ತಂತ್ರಶಾಸ್ತ್ರಗಳಲ್ಲಿ ನರಸಿಂಹನ ಆರಾಧನೆಗೆ ವಿಶೇಷ ಸ್ಥಾನವಿದೆ. ಅವನ ಉಗ್ರ ಶಕ್ತಿ ಮತ್ತು ರಕ್ಷಣಾತ್ಮಕ ಸ್ವಭಾವದಿಂದ ಅವನು ತಾಂತ್ರಿಕ ಉಪಾಸನೆಯಲ್ಲಿ ಪ್ರಮುಖ ದೇವತೆಯಾಗಿ ಪರಿಗಣಿಸಲ್ಪಡುತ್ತಾನೆ. ಪುರಾಣಗಳಲ್ಲಿ ನರಸಿಂಹನ 5 ರೂಪಗಳನ್ನು ವಿವರಿಸಲಾಗಿದೆ. ಅವುಗಳನ್ನು ಪಂಚನರಸಿಂಹ ಎಂದು ಕರೆಯುತ್ತಾರೆ. ಉಗ್ರ, ವೀರ, ಜ್ವಾಲ, ಲಕ್ಷ್ಮಿ ಮತ್ತು ಯೋಗ ನರಸಿಂಹ ಎಂಬ 5 ರೂಪಗಳು ಅವನ ವಿಭಿನ್ನ ಶಕ್ತಿಗಳನ್ನು ಸೂಚಿಸುತ್ತದೆ. ಆಂಧ್ರ ಪ್ರದೇಶದ ಪ್ರಸಿದ್ಧ ಕ್ಷೇತ್ರವಾದ ಆಹೋಬಿಲಂನಲ್ಲಿ ನರಸಿಂಹಸ್ವಾಮಿಯ ಉಗ್ರ ರೂಪ ಪ್ರತ್ಯಕ್ಷವಾಯಿತು ಎಂದು ನಂಬಲಾಗುತ್ತದೆ. ಇಂದಿಗೂ ಅಲ್ಲಿ ಭಕ್ತರು ದೈವಿಕ ಶಕ್ತಿಯನ್ನು ಅನುಭವಿಸುತ್ತಾರೆ. ನರಸಿಂಹ ದೇವರ ಅವತಾರದ ಅತ್ಯಂತ ಆಶ್ಚರ್ಯಕರ ಸಂಗತಿ ಎಂದರೆ ಅವನು ಕಲ್ಲಿನ ಸ್ತಂಭದಿಂದ ಹೊರಹೊಮ್ಮಿದ್ದನು. ಇದು ದೇವರು ಎಲ್ಲೆಡೆ ಇದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಭಾಗವತ ಪುರಾಣದಲ್ಲಿ ನರಸಿಂಹನು ಭಯಾನಕ ಗರ್ಜನೆಯೊಂದಿಗೆ ಪ್ರತ್ಯಕ್ಷನಾದನು ಎಂದು ಸುಂದರವಾಗಿ ವಿವರಿಸಲಾಗಿದೆ. ಈ ಕಥೆ ನಮಗೆ ಸತ್ಯ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ.
ಇನ್ನು ಈ ದಿನ ಕೇಳಬೇಕಾದ ಮಂತ್ರ ವಜ್ರನಖಾಯ ವಿದ್ಮಹೇ ತೀಕ್ಷ್ಣದಂಷ್ಟ್ರಾಯ ಧೀಮಹಿ ತನ್ನೋ ನರಸಿಂಹಃ ಪ್ರಚೋದಯಾತ್. ನರಸಿಂಹಸ್ವಾಮಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ಕುಳಿತು 11 ಅಥವಾ 21 ಬಾರಿ ಜಪಿಸಿ. ಜಪ ಮಾಡುವಾಗ ಭಯ ಮತ್ತು ಸಮಸ್ಯೆಗಳು ದೂರವಾಗುತ್ತಿವೆ ಎಂದು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಸಾಧ್ಯವಾದರೆ ಉಪವಾಸ ಅಥವಾ ಸಾತ್ವಿಕ ಆಹಾರ ಪಾಲಿಸಿ ಈ ಒಂದು ಮಂತ್ರವನ್ನು ಜಪಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಆಧ್ಯಾತ್ಮಿಕ ವಿಡಿಯೋಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.